ಸರ್ ಇವಾಗ ಒಂದಷ್ಟು ಪಬ್ಲಿಕ್ ಪ್ರಶ್ನೆ ಕೇಳ್ತಾ ಇದ್ರು. ಓಕೆ. ಸೊ ಸರ್ ನರಗಳ ವೀಕ್ನೆಸ್ ಇದೆ ಅಂತ ಹೇಳಿದ್ದಾರೆ. ಸೊ ನರಗಳ ವೀಕ್ನೆಸ್, ನರಗಳನ್ನ ಸ್ಟ್ರೆಂತ್ ಮಾಡೋದಕ್ಕೆ ಬಣ್ಣಗಳ ಥೆರಪಿನಲ್ಲಿ ಯಾವುದಿದೆ ಸರ್ ಅಂತ ಕೇಳ್ತಾ ಇದ್ದಾರೆ. ಓಕೆ. ಸೊ ಫಸ್ಟು ಯಾವುದೇ ವೀಕ್ನೆಸ್ ಮನುಷ್ಯನಲ್ಲಿ ಆಗ್ತಿದೆ ಅಂದ್ರೆನಾಗಿ ಅದಕ್ಕೆ ಕಾರಣ ನಿಮ್ಮ ಡೈಜೆಷನ್ ಸಿಸ್ಟಮ್ ವೀಕ್ ಆಗಿರುತ್ತೆ. ನರ ವೀಕ್ ಆದರೂ ಕೂಡ ಡೈಜೆಷನ್ ಸಿಸ್ಟಮ್, ನರ್ವಸ್ ವೀಕ್ನೆಸ್, ಮಸ್ಕ್ಯುಲರ್ ವೀಕ್ನೆಸ್, ಲೋವರ್ ಬೋನ್ ಡೆನ್ಸಿಟಿ, ಇದೆಲ್ಲದಕ್ಕೆ ಕಾರಣ. ಏನೇ ಒಂದು ವೀಕ್ ಆಗ್ತಿದೆ ಅಂದರೆ ಅದಕ್ಕೆ ಇನ್ಪುಟ್ ಇಲ್ಲ. ಇನ್ಪುಟ್ ಕೊಡೋದು ಯಾರು ಅಂದ್ರೆ ಡೈಜೆಷನ್ ಸಿಸ್ಟಮ್, ನಿಮ್ಮ ಜೀರ್ಣಾಂಗ ವ್ಯೂಹ. ಅದನ್ನು ಆಯುರ್ವೇದದಲ್ಲಿ ನಾವು ಪೃಥ್ವಿ ಅಂತ ಕರಿತೀವಿ. ಭೂಮಿಯಿಂದನೇ ಎಲ್ಲ ಆಹಾರ ಬರೋದ್ರಿಂದ ಪೃಥ್ವಿ ತತ್ವ. ಸೊ ಪೃಥ್ವಿ ತತ್ವನ ರೆಪ್ರೆಸೆಂಟ್ ಮಾಡೋ ಕಲರ್ ಬಂದ್ಬಿಟ್ಟು ಎಲ್ಲೋ. ಸೊ ಭೂಮಿಗೆ ಏನೇ ವಾಪಸ್ ಹೋಗ್ಬೇಕಂದ್ರೆ ಎಲ್ಲೋ ಕಲರ್ ಆಗುತ್ತೆ. ಅದು ಹಣ್ಣಿರ್ಬೋದು, ಎಲೆ ಇರ್ಬೋದು, ಮನುಷ್ಯ ಇರ್ಬೋದು. ಓಕೆ, ಎಲ್ಲೋ ಪ್ರತಿ ಒಂದು ಎಲ್ಲೋ ಕಲರ್ ಆಗುತ್ತೆ. ಸೊ ಯಾವಾಗ ನೀವು ಎಲ್ಲೋ ಕಲರ್ನ ದೇಹದಲ್ಲಿ ಬಳಸ್ತೀವಿ, ಆಟೋಮೆಟಿಕ್ ಆಗಿ ನಿಮಗೆ ವಿಟಮಿನ್ B12 ಡಿಫಿಷಿಯನ್ಸಿ ಇರ್ಬೋದು, B6 ಡಿಫಿಷಿಯನ್ಸಿ, ನರ್ವಸ್ ವೀಕ್ನೆಸ್ಸು, ಮಸ್ಕ್ಯುಲರ್ ವೀಕ್ನೆಸ್ಸು, ಇದೆಲ್ಲದು ತಾನೇ ಕಡಿಮೆ ಆಗ್ತಾ ಬರುತ್ತೆ. ಓಕೆ. ಹೇಗೆ ಬಳಸೋದು ಅಂತಂದರೆ ನೋಡಿ, ದಿಸ್ ಈಸ್ ಬಾಡಿ ರಿಫ್ಲೆಕ್ಸ್. ಓಕೆ. ಇವೆರಡು ಕಾಲು, ಇವೆರಡು ಕೈ, ಇದು ತಲೆಭಾಗ, ಇದು ದೇಹದ ಮುಂಭಾಗ, ಇದು ದೇಹದ ಹಿಂಭಾಗ. ಓಕೆ. ಸೊ ಪೃಥ್ವಿ ತತ್ವನ ಸ್ಟ್ರೆಂಥನ್ ಮಾಡೋದಕ್ಕೆ ಮೊದಲನೇ ಕಲರು, ನೀವು ಬಲಗೈ ಉಂಗುರ ಬೆರಳು ಉಗುರು ಕೆಳಗಡೆ ಎಲ್ಲೋ ಕಲರ್ ಹಾಕಬೇಕು. ಓಕೆ. ಇದು ಅದ್ಭುತವಾಗಿ ವರ್ಕ್ ಆಗುತ್ತೆ. ಎರಡು ಕೈಲಿ ಯಾವ್ದಾರು ಒಂದಕ್ಕೆ ಹಾಕ್ಬೇಕಾ? ಬಲಗೈಯೇ ಆಗಬೇಕು. ಹಾಕಿ ಮತ್ತೆ ಸೇಮ್ ಎಲ್ಲೋ ಕಲರ್ನ, ದಿಸ್ ಈಸ್ ಯುವರ್ ಸ್ಟಮಕ್, ದಿಸ್ ಈಸ್ ಯುವರ್ ಸ್ಪ್ಲೀನ್. ಓಕೆ. ವಾರಕ್ಕೆ 2 ದಿನ ಸ್ಟಮಕಿಗೆ ಹಾಕಿ, 2 ದಿನ ಸ್ಪ್ಲೀನ್ಗೆ ಹಾಕಿ. ಓಕೆ. ಜಸ್ಟ್ 1 hour, ದಟ್ಸ್ ಇಟ್. ನಿಮ್ಮ ಬಾಡಿನಲ್ಲಿರೋ ಡಿಫಿಷಿಯನ್ಸಿ ಅಂದರೆ ಊಟ ತಗೊಳ್ತಾ ಇರ್ತೀರಾ, ಬಟ್ ಆ ಆಹಾರ ಸರಿಯಾಗಿ ಜೀರ್ಣ ಆಗಿ ಅಬ್ಸರ್ವ್ ಬಾಡಿಗೆ ಏನು ಬೇಕಾ ಶಕ್ತಿ ಕೊಡ್ತಾ, ಆ ಒಂದು ಆಹಾರನ ಹೀರ್ಕೊಳ್ಳೋ ಶಕ್ತಿನ ಈ ಎಲ್ಲೋ ಕಲರ್ ಇಂಪ್ರೂವ್ ಮಾಡುತ್ತೆ. ಓಕೆ. ಇದು ಸಾವಿರಾರು ವರ್ಷಗಳ ಹಿಂದೆನೇ ಆಗಿರುವಂಥ ರಿಫ್ಲೆಕ್ಸಾಲಜಿ, ಇದು ಬಣ್ಣಗಳ ಥೆರಪಿ. ಹಾಗಾಗಿ ಅದನ್ನು ಇವಾಗಿನ ಶತಮಾನಕ್ಕೆ, ಈಗಿನ ವರ್ಷಕ್ಕೆ ಸೊ ಜನಗಳಿಗೆ ತಂದಿರುವಂಥದ್ದು ಡಾಕ್ಟರ್ ಬಸವರಾಜ್ ಅವರು. ಇದೆಲ್ಲವೂ ಕೂಡ ಬೇಕು ಅಂತಂದರೆ ಕಲರ್ ಥೆರಪಿ ಪುಸ್ತಕದಲ್ಲಿದೆ. ಎಲ್ಲವನ್ನೂ ಕೂಡ ವಿಡಿಯೋಗಳನ್ನ ನಾವು ನೋಡೋಕ್ಕಾಗ್ತಿಲ್ಲ ಸರ್ ಅನ್ನೋದಾದರೆ ಕಲರ್ ಥೆರಪಿ ಪುಸ್ತಕದಲ್ಲಿದೆ, ಅದನ್ನು ತರಿಸ್ಕೊಳ್ಳಿ. ಇಲ್ಲ ಅಂದರೆ ಕ್ಲಿನಿಕ್ಕಿಗೆ ನೀವು ಬಂದುಬಿಡಿ. ಸೊ ನಿಮಗೆ ಬೆಸ್ಟ್ ಟ್ರೀಟ್ಮೆಂಟ್ ಸಿಗುತ್ತೆ.